Okay. So first we are going to do the reaction with the hydrogen. So first thing what we are going to study here is the reaction of hydrogens. Reaction of hydrogen. So when the group 15 elements or the elements of group 15 reacts with hydrogen, when they reacts with hydrogen, it forms what? Hydrides. So they are going to form hydrides. Okay. So all the elements of group 15 are going to form hydrides in the form of EH3. Then ನೆನ್ಪಿಟ್ಕೋಬೇಕು ನಾವು. ಈ ಗ್ರೂಪ್ ಅಲ್ಲಿ ಇರುವಂತದ್ದು ಯಾವುದು 15 ಗ್ರೂಪ್ ಅಲ್ಲಿ ಇರುವಂತಹ ಎಲ್ಲಾ ಎಲಿಮೆಂಟ್ they are going to form hydrides. Okay. So these hydrides which are going to form are in the form of EH3, where E is what? You can see here. E ಏನಾಗಿರುತ್ತೆ? ನೈಟ್ರೋಜನ್ ಆಗ್ಬೋದು, ಫಾಸ್ಫರಸ್, ಆರ್ಸೆನಿಕ್, ಆಂಟಿಮೋನಿ ಅಥವಾ ಬಿಸ್ಮತ್. ಸೊ ಎಲ್ಲ ಎಲಿಮೆಂಟ್ಸ್ ಏನಿರುತ್ತೆ ಅದು ನಮ್ಗೆ ನೈಟ್ರೋ ಇ ಆಗಿರುತ್ತೆ. ಇ ದಟ್ ಇಸ್ ವಾಟ್ ವಿ ರೆಪ್ರೆಸೆಂಟ್ ಇನ್ ಜನರಲ್. ಇದು ಜನರಲ್ ಆಗಿ ರೆಪ್ರೆಸೆಂಟ್ ಮಾಡ್ತಿರೋದು. ಅಂಡ್ ಕಮಿಂಗ್ ಟು ವಾಟ್ ಈಸ್ ಇ ಅಂದ್ರೆ, ಇ ಇಸ್ ನಥಿಂಗ್ ಬಟ್ ವಾಟ್, ಐ ಮೀನ್ ಯು ಗಾಟ್ ಟು ನೋ ದಟ್ ಗ್ರೂಪ್ 15 ಅದರಲ್ಲಿ ಆಕ್ಸಿಡೇಷನ್ ಸ್ಟೇಟ್ ನೋಡ್ಬೇಕು ಮೇನ್ ಆಗಿ. ಅಂದ್ರೆ ಈ ಹೈಡ್ರೈಡ್ಸ್ ಫಾರ್ಮೇಶನ್ ಮಾಡ್ತಿದ್ಯಲ್ಲ, ಈ ಎಲ್ಲಾ ಹೈಡ್ರೈಡ್ಸ್ ಫಾರ್ಮೇಶನ್ ಮಾಡ್ತಿರೋದ್ರಲ್ಲಿ ಈ ಎಲ್ಲಾ ಎಲಿಮೆಂಟ್ ಏನಿದೆ ದೇ ಎಕ್ಸಿಸ್ಟ್ ಇನ್ ದ -3 oxidation state. Okay, so they are going to exist in -3 oxidation state. Okay, so as I told, ಎಲ್ಲ ಯಾವುದು ನೈಟ್ರೋಜನ್ ಇಂದ ಹಿಡಿದು ಅಪ್ ಟು ಬಿಸ್ಮತ್ ತನಕ all they are going to form what? Hydrides. Okay, so here PH3. So ಎಲ್ಲ ಫಾರ್ಮೇಶನ್ ಮಾಡುತ್ತೆ. Where what is the smell of ammonia gas? Pungent smell. Yes. Pungent odor irutte ammonia. PH3 ತಗೊಂಡ್ರೆ that will have a smell of rotten fish smell. ಇದೆಲ್ಲ ಏನಿದೆ, these all will have a offensive odor. Offensive ಅಂದ್ರೆ unpleasant. Actually ಫ್ಯಾಮಿಲಿ ಬರುವಂತ ಎಲ್ಲಾ ಗ್ರೂಪ್ ಏನಿದೆ ಸ್ಮೆಲ್ ವೆರಿ ಗೋಯಿಂಗ್ ಟು ಬಿ ವೆರಿ ಅಫೆನ್ಸಿವ್. ಅದನ್ನ ನಾನು ಬಿಗಿನಿಂಗ್ ಅಲ್ಲಿ ಹೇಳಿದೆ, ಪಿನಿಕೋಜನ್ಸ್ ಅಂತ. ಓಕೆ, ಸೊ ಅದೇನ್ ಸ್ಮೆಲ್ ಇದೆ ಅದನ್ನ ನಮ್ಗೆ ಕೆನಾಟ್ ಟೇಕ್ ಇಟ್ ಫಾರ್ ಅ ಲಾಂಗರ್ ಟೈಮ್. ಸೊ ಎಲ್ಲ ನಿಮ್ಗೆ ಆಲ್ರೆಡಿ ಅಮೋನಿಯಾ ಗ್ಯಾಸ್ ನ ಸ್ಮೆಲ್ ಮಾಡಿದಿರ ಲ್ಯಾಬೋರೇಟರೀಸ್ ಅಲ್ಲಿ, ಪಂಜೆಂಟ್ ಸ್ಮೆಲ್ ನ. ಓಕೆ, ಸೊ ಅದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಸೊ ದೇ ಆರ್ ಗೋಯಿಂಗ್ ಟು ಫಾರ್ಮ್ ಹೈಡ್ರೈಡ್ಸ್. ಸೊ ಏನು ಗ್ರೂಪ್ 15 ಎಲಿಮೆಂಟ್ಸ್ ಇದೆ, when they react with the hydrogen they are going to form hydrides, as you can see here. All these are going to form hydrides. Okay, so ee hydrides formation ಆದ್ಮೇಲೆ, so let's discuss properties of these hydrides. Ee hydrides ಗಳದ್ದು properties ಇದೆ, some of the properties we'll discuss. So first coming to bond angle. ಬಾಂಡ್ ಆಂಗಲ್. ಓಕೆ, ಸೊ ಬಾಂಡ್ ಆಂಗಲ್ ಅಲ್ಲಿ ಏನಾಗುತ್ತೆ? ಸೊ ನಮ್ಗೆ ಬಾಂಡ್ ಆಂಗಲ್ ಆಸ್ ವಿ ಮೂವ್ ಡಿಕ್ರೀಸ್ ಆಗುತ್ತೆ. ಇಟ್ ಡಿಕ್ರೀಸಸ್ ಡೌನ್ ದ ಗ್ರೂಪ್. ಸೊ ವಾಟ್ ಹ್ಯಾಪನ್ಸ್ ಟು ದ ಬಾಂಡ್ ಆಂಗಲ್? ಸೊ ಬಾಂಡ್ ಆಂಗಲ್ ಡಿಕ್ರೀಸಸ್ ಆಸ್ ವಿ ಮೂವ್ ಡೌನ್ ದ ಗ್ರೂಪ್. ಸೊ ಡೌನ್ ದ ಗ್ರೂಪ್ ಹೋಗ್ತಿದ್ದಂಗೆನೆ ಬಾಂಡ್ ಆಂಗಲ್ ಏನಾಗುತ್ತೆ ನಮ್ಗೆ? ಡಿಕ್ರೀಸ್ ಆಗುತ್ತೆ. So for example, if I take ammonia, then PH3, then ASH3, then coming to SbH3 and BiH3. So ಇವುಗಳನ್ನ ನೋಡಿದ್ರೆ, ಸೊ ಇವುಗಳಲ್ಲಿ ನಮ್ಗೆ ಅಮೋನಿಯಾದು ನಿಮ್ಗೆ ಗೊತ್ತೇ ಇದೆ ಬಾಂಡ್ ಆಂಗಲ್ ಎಷ್ಟಿರುತ್ತೆ? pyramidal structure 120.
No, not 20, 120. It is 107. yes, 107 degree ಇರುತ್ತೆ. Okay, so andrinda next phosphine ಗೆ ಬಂದ್ರೆ 93 degree. Arsenic hydride ಗೆ is going to be 92, then it is going to be 92, and this is going to be 91. So you can see here there is no rapid change ಅಥವಾ rapid decrease ಆಗಲ್ಲ, ಜಾಸ್ತಿ decrease ಏನಿಲ್ಲ ಇದರಲ್ಲಿ. Okay, small decrease you can observe here in the case of arsenic hydride, antimony hydride and bismuth hydride. Okay, so ನಮಗೆ ಬಾಂಡ್ ಆಂಗಲ್ ಏನಾಗ್ತಾ ಹೋಗುತ್ತೆ, ಈ ಗ್ರೂಪ್ ಹೈಡ್ರೈಡ್ಸ್ ಫಾರ್ಮೇಶನ್ ಮಾಡಿದಾಗ ಡಿಕ್ರೀಸ್ ಆಗುತ್ತೆ. ಸೊ ಇದರಲ್ಲಿ ಇಫ್ ಐ ಟೇಕ್ ಅಂದ್ರೆ ಈಚ್ ಎಲಿಮೆಂಟ್ ನಾನು ಹೇಳ್ದಂಗೆ ಎಲ್ಲಾ ಎಲಿಮೆಂಟ್ ಅಲ್ಲಿ ಏನಿದೆ ನಮ್ಗೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದ್ದೇ ಇದೆ ಅಲ್ವಾ. As I already told, all the elements there has lone pair of electrons. Okay. Okay. So each element here has a lone pair of electron. Okay. So now if I take ammonia, so ನಮ್ಗೆ ammonia ಗೊತ್ತಿದೆ, ಸ್ಟ್ರಕ್ಚರ್ ಪಿರಮಿಡಲ್, ಎಲ್ಲ ಈ PH3 ಆಗ್ಬೋದು ಅಥವಾ ಆರ್ಸೆನಿಕ್ ಹೈಡ್ರೈಡ್ ಎಲ್ಲದಕ್ಕೂ ಒಂದೇ ಪಿರಮಿಡಲ್ ಸ್ಟ್ರಕ್ಚರ್, ಏನು ಸ್ಟ್ರಕ್ಚರ್ ಅಲ್ಲಿ ಡಿಫರೆನ್ಸ್ ಇಲ್ಲ. ಬಟ್ ಬಾಂಡ್ ಆಂಗಲ್ ಹೇಗೆ ಚೇಂಜಸ್ ಆಗ್ತಿದೆ, ವೈ ದ ಬಾಂಡ್ ಆಂಗಲ್ ಇಸ್ ವಾಟ್ ವಿ ಸೇ ಡಿಫ್ರೆಂಟ್. ಏನಕ್ಕೆ ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಕಡೆ ನಾನು ಅಮೋನಿಯಂ ಹೈಡ್ರೈಡ್ ತಗೊಂಡ್ರೆ, ಸಾರಿ ಈಗ ನೈನ್ ಅಮೋನಿಯಾ, ಈ ಕಡೆ ಐ ವಿಲ್ ಟೇಕ್ ಫಾಸ್ಫೇಟ್. ಸೊ ಕಂಪೇರ್ ಟು ನೈಟ್ರೋಜನ್, ಫಾಸ್ಫಿನ್ ಏನಿದೆ ನಮ್ಗೆ ಸೈಜು ಜಾಸ್ತಿ ಇದೆ, ರೈಟ್. ಸೊ ನೈಟ್ರೋಜನ್ ಸೈಜ್ ಇಸ್ ಸ್ಮಾಲ್, ವೇರ್ ಆಸ್ ದ ಸೈಜ್ ಆಫ್ ಫಾಸ್ಫಿನ್ ಇಸ್ ಲಾರ್ಜ್. ಸೊ ಫಾಸ್ಫಿನ್ ಸೈಜ್ ಲಾರ್ಜ್ ಆಯ್ತು ಅಂದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ more diffused. Okay, ಇದೇನಾಗುತ್ತೆ, ಮೋರ್ ಡಿಫ್ಯೂಸ್ ಆಗಿರುತ್ತೆ. ಅಂದ್ರೆ ಮೋರ್ ಡಿಫ್ಯೂಸ್ಡ್ ಅಂದ್ರೆ ಅರ್ಥ ಏರಿಯಾ ಲಾರ್ಜ್ ಅಂತ, ಸ್ವಲ್ಪ ಲಾರ್ಜ್ ಏರಿಯಾ ಇದೆ ಅಂತ. ಮೋರ್ ಡಿಫ್ಯೂಸ್ಡ್ ಇಸ್ ದ ಕೇಸ್, ದ ಏರಿಯಾ ಇಸ್ ಗೋಯಿಂಗ್ ಟು ಬಿ ಲಾರ್ಜ್. ಬಟ್ ನೈಟ್ರೋಜನ್ ಕೇಸ್ ಅಲ್ಲಿ ಆತರ ಲಾರ್ಜ್ ಏರಿಯಾ ಇರಲ್ಲ. ಬಟ್ ಹಾಗಾದ್ರೆ ಇದು ಲೋನ್ ಪೇರ್, ಇಲ್ಲಿ ನಮ್ಗೆ ದಿಸ್ ಇಸ್ ಲೋನ್ ಪೇರ್ and here is his bond pair. So ಇವೆರಡರ ಮಧ್ಯೆ ರಿಪಲ್ಷನ್ ಇರುತ್ತೆ ನಮಗೆ, ಲೋನ್ ಪೇರ್ ಮತ್ತೆ ಬಾಂಡ್ ಪೇರ್ ಮಧ್ಯ ರಿಪಲ್ಷನ್. ಸೊ ಈ ನೈಟ್ರೋಜನ್ ನಲ್ಲಿರುವಂತಹ ಲೋನ್ ಪೇರ್ ಅದು ಲೆಸ್ ಡಿಫ್ಯೂಸ್ ಆಗಿರುತ್ತೆ, ಅಂದ್ರೆ ನಾಟ್ ಡಿಫ್ಯೂಸ್ಡ್ ಅಂದ್ರೆ ಏರಿಯಾ ಚಿಕ್ಕದು ಅಂತ. ಡಿಫ್ಯೂಸ್ಡ್ ಅಂದ್ರೆ ಏರಿಯಾ ಜಾಸ್ತಿ, ಮೋರ್ ಡಿಫ್ಯೂಸ್ಡ್ ಅಂದ್ರೆ ಮೋರ್ ಏರಿಯಾ, ಲೆಸ್ ಡಿಫ್ಯೂಸ್ಡ್ ಅಂದ್ರೆ ಸ್ಮಾಲ್ ಏರಿಯಾ. ಸೊ ಆದ್ರಿಂದ ಇವೆರಡರ ಮಧ್ಯೆ ಆಗುವಂತ ರಿಪಲ್ಷನ್ ಏನಿದೆ, ಆ ರಿಪಲ್ಷನ್ ವಿಲ್ ಬಿ ಲೋ. ಓಕೆ, ಸೊ ಆ ರಿಪಲ್ಷನ್ ಏನಾಗುತ್ತೆ, ಕಮ್ಮಿ ಇರುತ್ತೆ. ಸರ್ ಲೆಸ್ ಡಿಫ್ಯೂಷನ್ ಮತ್ತೆ ಮೋರ್ ಡಿಫ್ಯೂಷನ್ ಗೊತ್ತಾ? ಅದೇ ಅಂದ್ರೆ ಡಿಫ್ಯೂಸ್ಡ್ ಅಂದ್ರೆ ಅರ್ಥ ಏನಂದ್ರೆ ಏರಿಯಾ ಅಷ್ಟೇ ಕಣಪ್ಪ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಾವು ಇದನ್ನ ಕೆಮಿಕಲ್ ಬಾಂಡಿಂಗ್ ಅಲ್ಲಿ ಓದಿದೀವಿ. ಕೋವಲೆನ್ಸಿ ಫಜಾನ್ ರೂಲ್ ಪ್ರಕಾರ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಡಿಸ್ಟಾರ್ಟ್ ಆಗ ಡಿಫ್ಯೂಸ್ಡ್ ಆಗಂತದ್ದು ನೋಡಿ, ಹಿಂಗ್ ಇತ್ತಿದ್ದು ಸೈಜು ಹಿಂಗ್ ಆಗೋದು. ಓಕೆ, ಈ ತರ ಇದ್ದಿದ್ ಸೈಜು ಬಿಕಾಸ್ ಆಫ್ ದ ಚಾರ್ಜ್, ಈ ಕಡೆ ನೋಡಿ ಪಾಸಿಟಿವ್ ಚಾರ್ಜ್ಗಳು ಬರುತ್ತಲ್ಲ, ಈ ಚಾರ್ಜ್ಗಳು ಬರೋದ್ರಿಂದ ಅದೇನಾಗುತ್ತೆ, ಡಿಫ್ಯೂಸ್ಡ್ ಆಗುತ್ತೆ. ಗೊತ್ತಾಗ್ತಿದ್ಯಾ? ಈ ತರ ಏರಿಯಾ ಚೇಂಜ್ ಆಗುವಂಥದ್ದು. ಓಕೆ, ಸೊ ಅದು ವೇರಿಯೇಷನ್ಸ್ ಆಗುತ್ತೆ. ಸೊ ಇಲ್ಲಿ ಡಿಫ್ಯೂಸ್ಡ್ ಅಂದಾಗ ನಮ್ಗೆ ಏನಾಗ್ತಿದೆ, ಮೋರ್ ಡಿಫ್ಯೂಸ್ಡ್ ಅಂದ್ರೆ ಅದ್ರದ್ದು ಏರಿಯಾ ಲಾರ್ಜ್ ಅಂತ. ಈಗ ಇಲ್ಲೇ ನೀವು ಅಬ್ಸರ್ವ್ ಮಾಡಿದ್ರೆ ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಏರಿಯಾ ಕಮ್ಮಿ, ಇಲ್ಲಿರುವಂತದ್ದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಏರಿಯಾ ಜಾಸ್ತಿ. ಸೊ ಹಾಗಾಗಿ ಇಲ್ಲಿ ಬಾಂಡ್ ಪೇರ್ ಮತ್ತೆ ಲೋನ್ ಪೇರ್ ಮಧ್ಯೆ ಒಂದು ಗುಡ್ ರಿಪಲ್ಷನ್ ಎಕ್ಸಿಸ್ಟ್ ಆಗುತ್ತೆ, ಎಕ್ಸಿಸ್ಟ್ ಗುಡ್ ರಿಪಲ್ಷನ್. ಬಟ್ ನಾನು ಇಲ್ಲಿ ಇದಾಗ ಸೈಜ್ ಜಾಸ್ತಿ ಮಾಡಿದಾಗ ಇದ್ರ ಮಧ್ಯ ಏನಾಯ್ತು, ರಿಪಲ್ಷನ್
ಕಡಿಮೆ ಕಡಿಮೆ ಆಯ್ತು ಅಲ್ವಾ. ಸೊ ಬಿಕಾಸ್ ಆಫ್ ಸೈಜ್ ಏನಾಗ್ತಿದೆ, ಇದ್ರ ಮಧ್ಯೆ ರಿಪಲ್ಷನ್ ಕಡಿಮೆ. ಯಾಕಂದ್ರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಈಗ ನೋಡಿ, ಈ ಸ್ಮಾಲ್ ಏರಿಯಾದಲ್ಲಿ ಲೋನ್ ಪೇರ್ ಇರೋದಕ್ಕೂ ಈ ಲಾರ್ಜ್ ಏರಿಯಾದಲ್ಲಿ ಲೋನ್ ಪೇರ್ ಇರೋದಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ. ಈ ಸ್ಮಾಲ್ ಏರಿಯಾದಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದೆ ಅಂದ್ರೆ ಇದು ಹತ್ರ ಇದ್ರಂಗ ಅರ್ಥ, ಬಾಂಡ್ ಪೇರ್ಗೆ ಹತ್ರ ಇದೆ ಅಂತ ಅರ್ಥ, ಇದು ತುಂಬಾ ಹತ್ರ ಇದೆ ಅಂತ, ಅವಾಗ ರಿಪಲ್ಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ಇಲ್ಲಿ ಈ ದೂರ ಇದೆ ಅಂದಾಗ ಇದ್ರ ಮಧ್ಯೆ ಮತ್ತೆ ಇನ್ನೊಂದು ಬಾಂಡ್ ಪೇರ್ ಮಧ್ಯೆ ರಿಪಲ್ಷನ್ ಏನಾಗುತ್ತೆ ನಮ್ಗೆ ಇಲ್ಲಿ ಕಮ್ಮಿ ಆಗುತ್ತೆ. ಸೊ ಕಮ್ಮಿ ಆದಾಗ ಬಾಂಡ್ ಆಂಗಲ್ ಏನಾಗ್ಬೇಕು, ಬಾಂಡ್ ಆಂಗಲ್ ಏನಾಗುತ್ತೆ ಆಗ ಕಡಿಮೆ ವೇರಿ ಆಗೇ ಆಗುತ್ತೆ ಅಲ್ವಾ, ಬಾಂಡ್ ಆಂಗಲ್ ವೇರಿ ಆಗೇ ಆಗುತ್ತೆ. ಸೊ ಅದರಿಂದ ಸೈಜ್ ಜಾಸ್ತಿ ಆಗ್ತಿದ್ದಂಗೆನೆ ನಮ್ಗೆ ಬಾಂಡ್ ಆಂಗಲ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು? Are you getting what I am saying? Yes, sir. Okay, ಇದು ಈ ಬಾಂಡ್ ಆಂಗಲ್ ವೇರಿಯೇಷನ್ ಆಗ್ತಿರೋದು ಬಿಕಾಸ್ ಆಫ್ ದ ರಿಪಲ್ಷನ್ ಆಫ್ ಲೋನ್ ಪೇರ್ ಅಂಡ್ ಬಾಂಡ್ ಪೇರ್. ಅಲ್ಲ ಸರ್ ರಿಪಲ್ಷನ್ ಕಡಿಮೆ ಇದೆ ಅಂದ್ರೆ ಬಾಂಡ್ ಆಂಗಲ್ ಜಾಸ್ತಿ ಇರ್ಬೇಕಲ್ವ ಸರ್? ಅಲ್ಲ, ನಾನು ಬಾಂಡ್ ಆಂಗಲ್ ಜಾಸ್ತಿನೇ ಇದೆ ರೀ. ಅಂದ್ರೆ ಇಲ್ಲಿ ರಿಪಲ್ಷನ್ ಕಮ್ಮಿ ಆಗೋದ್ರಿಂದ ಏನಾಗ್ತಿದೆ ನಮ್ಗೆ ನೋಡಿ, ಇದು ಆಕ್ಚುಲಿ ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ಇದೆಯಲ್ಲಪ್ಪ, ಇದ್ರ ಸೈಜ್ ನೋಡು ಮತ್ತೆ ಇದ್ರ ಸೈಜ್ ನೋಡು. ಈ ಲೆಂತ್ ನ ತಗೊಂಡ್ರೆ ಇಲ್ಲಿಂದ ಇಲ್ಲಿಗೆ ಲೆಂತ್, ಓಕೆ, ಮತ್ತೆ ಇದು ಸೈಜ್ ದೊಡ್ಡದಾಗೋದ್ರಿಂದ ಇದ್ರದ್ದು ಲೆಂತ್ ಕಮ್ಮಿ ಆಗುತ್ತೆ. ಸೈಜು ಹೀಗ್ ದೊಡ್ಡದಾಗ್ತಾ ಹೋಗುತ್ತೆ. ಈಗ ನೀನು ಆಂಟಿಮನಿ ತಗೊಂಡೆ ಅನ್ಕೋ, ಆವಾಗ ಎಸ್ ಬಿ ಅಂದಾಗ ಇದ್ರ ಸೈಜ್ ದೊಡ್ಡಾಯ್ತು, ಪುನಃ ಇದ್ರ ಹತ್ರನೇ ಹೆಚ್ಚಿಲ್ಲಿರೋದು ಅಲ್ವಾ. ಸೊ ಅವಾಗ ಇದು ಈ ಏರಿಯಾ ಸೈಜ್ ನೋಡು, ಏರಿಯಾ ಸೈಜ್ ದೊಡ್ಡದಾಗ್ತಿದೆ, ಓಕೆ, ಏರಿಯಾ ಸೈಜ್ ದೊಡ್ಡದಾಗ್ತಿದೆ. ಬಟ್ ನಾನು ಇಲ್ಲಿ ಬಂದ್ರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲಿದೆ, ಸೊ ರಿಪಲ್ಷನ್ ಏನಾಯ್ತು, ಇಲ್ಲಿ ಕಮ್ಮಿ ಆಯ್ತು. ಆ ಏರಿಯಾ ಇದೆಯಲ್ಲ, ಆ ಏರಿಯಾದಕ್ಕೆ ಕಂಪೇರ್ ಮಾಡ್ತಾ ಇದ್ವಿ. ಸೊ ಅಲ್ಲಿಂದ ಬಾಂಡ್ ಆಂಗಲ್ ಅರ್ಥ ಆಯ್ತಾ ಇಲ್ವಾ? ಓಕೆ, ಅಲ್ಲಿಂದ ಬಾಂಡ್ ಆಂಗಲ್ ಅಂದ್ರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರುತ್ತಲ್ಲ ಜಾಗ, ಆ ಜಾಗದ್ದು ಸೈಜ್ ನೋಡ್ಬೇಕು ನಾವು. ಆ ಸೈಜು ಮೋರ್ ಡಿಫ್ಯೂಸ್ಡ್ ಅಂದ್ರೆ ಮೋರ್ ಏರಿಯಾ ಅಂತ ಜಾಸ್ತಿ ಇರುತ್ತೆ. ಸೊ ಅವಾಗ ಇಲ್ಲಿಗೆ ನಾನು ಎಚ್ ನ ತಗೊಂಡ್ರೆ ಆ ಎಚ್ ಏನಾಗುತ್ತೆ, ಇಟ್ ರಿಮೈನ್ಸ್ ಕ್ಲೋಸರ್. ಓಕೆ, ಸೊ ಅದು ತುಂಬಾ ಕ್ಲೋಸರ್ ಆಗಿ ಕೂತ್ಕೊಳ್ಳುತ್ತೆ. ಸೊ ಅವಾಗ ಬಾಂಡ್ ಲೆಂತ್ ಬಾಂಡ್ ಆಂಗಲ್ ನಮ್ಗೆ ಕಮ್ಮಿ ಆಗುತ್ತೆ. ಸೊ ಅದೇ ರೀತಿ ಅದು ಬಿಸ್ಮುತ್ಗೆ ಹೋದಾಗನು ಅಗೇನ್ ಅಲ್ಲೂ ಕೂಡ ಬಾಂಡ್ ಆಂಗಲ್ ವೇರಿಯೇಷನ್ ಆಗುತ್ತೆ. ಸೊ ಇಲ್ಲಿ ನಾವು ಮೇಜರ್ ಆಗಿ ದ ರೀಸನ್ ವೈ ವಿ ಆರ್ ಅಬ್ಸರ್ವಿಂಗ್ ಡಿಕ್ರೀಸ್ ಆಫ್ ಬಾಂಡ್ ಆಂಗಲ್ ಆಸ್ ವಿ ಮೂವ್ ಡೌನ್ ದ ಗ್ರೂಪ್ ಅಂದ್ರೆ ಒಂದು ರೀಸನ್ ನೀವು ಕೊಡ್ಬೋದು ಏನು ಅಂದ್ರೆ ಬಿಕಾಸ್ ಆಫ್ ಸ್ಮಾಲ್ ಸೈಜ್. ಓಕೆ, ಸೊ ನೈಟ್ರೋಜನ್ ಸ್ಮಾಲ್ ಸೈಜ್ ಇರೋದ್ರಿಂದ ಅದ್ರದ್ದು ಬಾಂಡ್ ಆಂಗಲ್ ಜಾಸ್ತಿ. ಓಕೆ, ಮತ್ತೆ it is not diffused, the lone pair of electrons are not diffused, but ಅದೇ ರೀತಿ ಸೈಜ್ ಜಾಸ್ತಿ ಆಗ್ತಿದ್ದಂಗೆನೆ they get diffused more. Okay, so they get diffused more and area is large. so area ಏನಾಗ್ತಾ ಹೋಗುತ್ತೆ, ನಮ್ಗೆ ಲಾರ್ಜ್ ಆಗ್ತಾ ಹೋಗುತ್ತೆ. ಇದೆಷ್ಟು ಜನಕ್ಕೆ ಅರ್ಥ ಆಗಿಲ್ಲ ಪುನಃ ಕೇಳಿ ಹೇಳ್ತೀನಿ. ಸರ್, ಯಾಕೆ ಲೋನ್ ಪೇರ್ ಏರಿಯಾ ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗುತ್ತೆ ಸರ್? ಸೈಜು ನೈಟ್ರೋಜನ್, ಫಾಸ್ಫರಸ್, ಆರ್ಸೆನಿಕ್ ಇದು ಸೈಜ್ ಇದೆಯಲ್ಲಪ್ಪ, ಅದ್ರ ಸೈಜ್ ದೊಡ್ಡದಾಗೋದ್ರಿಂದ ಅದು ಮೋರ್ ಡಿಫ್ಯೂಸ್ಡ್ ಆಗುತ್ತೆ. ಈಗ ನೈಟ್ರೋಜನ್ ಆದ್ರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಷ್ಟಲ್ಲೇ ಇರುತ್ತೆ ಸೈಜು. ನೀವು ಆಂಟಿಮನಿ ಅಥವಾ ಬಿಸ್ಮುತ್ ತಗೊಂಡಾಗ ಅದ್ರದ್ದು ಸೈಜು ಜಾಸ್ತಿ ಆಗೋದ್ರಿಂದ ಅದು ಮೋರ್ ಡಿಫ್ಯೂಸ್ ಆಗುತ್ತೆ. ಅಂದ್ರೆ ಅದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಟ್ ಆಗುವಂತ ಏರಿಯಾ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಸೈಜ್ ಇಂದಾನೆ ಈ ಅಬ್ಸರ್ವ್ ವೇರಿಯೇಷನ್ ಇಂದ ಮೋರ್ ಡಿಫ್ಯೂಷನ್. ಗೊತ್ತಾಯ್ತಾ? ಎಸ್ ಸರ್. Okay. So that is about the bond angles of hydrides. ಇಲ್ಲಿ ನಾನು hydrides ಬಗ್ಗೆ ಮಾತಾಡ್ತಿರೋದು. Again, don't get confused with the
ಎಲಿಮೆಂಟ್ಸ್ ಆಫ್ ದಿಸ್ ಗ್ರೂಪ್ ಅಂಡ್ ಹೈಡ್ರೈಡ್ಸ್. ಓಕೆ, ಇಲ್ಲಿ ಹೈಡ್ರೈಡ್ಸ್ ರಿಯಾಕ್ಷನ್ ಆದಾಗ ನಾವು ಹೇಳ್ತಾ ಇರೋದು. ಓಕೆ, ಸೊ ರಿಯಾಕ್ಷನ್ ಆದಾಗ ಏನಾಗುತ್ತೆ ಅನ್ನೋದು ನಾವು ಹೇಳ್ತಾ ಇರೋದು. ಸರ್ ಅಂದ್ರೆ ಇಲ್ಲಿ ಬಾಂಡ್ ಆಂಗಲ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಅಟಾಮಿಕ್ ರೇಡಿಯಸ್. ಅದನ್ನು ಹೇಳ್ಬೋದು. Okay, so that is about bond angle. So next property ನಮಗೆ hydrides is thermal stability. So thermal stability ಏನಾಗುತ್ತೆ ನಮಗೆ ಇಲ್ಲಿ? So first of all, what is thermal stability? ಏನು thermal stability ಅಂದ್ರೆ? ಸರ್ ಅದೇ ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್. Thermal stability is nothing but how much stable your compound is on supplying the heat. ನೀವು ಹೀಟ್ ಸಪ್ಲೈ ಮಾಡಿದ್ಮೇಲೆ ನಿಮ್ಮ ಕಾಂಪೌಂಡ್, ನಿಮ್ಮ ಹೈಡ್ರೈಡ್ ಏನಿದೆ ಅದು ಎಷ್ಟು ಸ್ಟೇಬಲ್ ಇರುತ್ತೆ. How much stable your hydride, or how much stable the hydride is going to be even after supplying heat. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಹೀಟ್ ಸಪ್ಲೈ ಮಾಡಿದಾಗ ಬಾಂಡ್ಸ್ ಬ್ರೇಕ್ ಆಗೋ ಚಾನ್ಸಸ್ ಇದಾವೆ. ಬಾಂಡ್ ಬ್ರೇಕ್ ಆಗುತ್ತೆ, ಅದಕ್ಕೋಸ್ಕರ ನಾವು ಕೆಲವೊಂದು ರೀತಿ ಟೆಂಪರೇಚರ್ ವೇರಿಯೇಷನ್ಸ್ ಮಾಡ್ಕೊಂಡು ವಿ ಟ್ರೈ ಟು ಬ್ರೇಕ್ ದ ಬಾಂಡ್ಸ್. ಸೊ ಅದನ್ನ ಇಲ್ಲಿ ಥರ್ಮಲ್ ಸ್ಟೆಬಿಲಿಟಿ ಆಗ್ತದೆ. ಎಷ್ಟು ಸ್ಟೇಬಲ್ ಆಗಿರುತ್ತೆ ನಿಮ್ಮ ಕಾಂಪೌಂಡ್ ವೆನ್ ಯು ಆರ್ ಸಪ್ಲೈಯಿಂಗ್ ಹೈ ಅಮೌಂಟ್ ಆಫ್ ಹೀಟ್ ಆಗ್ಬೋದು. ಸೊ ದಟ್ ಇಸ್ ದ ಕೇಸ್ ವಾಟ್ ವಿ ನೀಡ್ ಟು ರಿಮೆಂಬರ್. ಸೊ ದಟ್ ಈಸ್ ವಾಟ್ thermal stability. So ಈ thermal stability ಏನಾಗುತ್ತೆ, as we move down the group, the thermal stability is going to decrease. So it will decrease down the group. Okay, so it will decrease us down the group. So as we move down the group, thermal stability ಏನಾಗುತ್ತೆ ನಮಗೆ decrease ಆಗುತ್ತೆ. So ಹಾಗಾದ್ರೆ ಇದರಲ್ಲಿ which can be easily breakable? ಸರ್ ಬಿಸ್ಮತ್. Right? So bismuth hydride can be easily broken down. ಹೌದಾ ಇಲ್ವಾ? ಹಾಗಾದ್ರೆ which is the most stable? ಸರ್ ಅಮೋನಿಯಂ ಅಲ್ವಾ? ಅಮೋನಿಯಾ ಸರ್. Yes, NH3 is going to be the more stable. ಆಮೇಲೆ ಲೆಸ್ ಸ್ಟೇಬಲ್, ಆಮೇಲೆ ಈಸಿಯಾಗಿ ಬ್ರೇಕ್ ಮಾಡಕ್ ಆಗುವಂತದ್ದು ನಮ್ಗೆ ಗೊತ್ತಿರೋ ಹಾಗೇನೆ ಯಾವ್ದದು BiH3. ಓಕೆ, ಸೊ ಅದನ್ನು ನಮ್ಗೆ ಗೊತ್ತಾಗಿದೆ. ಆಮೇಲೆ ಇನ್ನೂ ಒಂದೇನು ಓದಿದ್ವಿ ನಾವು, ಆಸ್ ವಿ ಮೂವ್ ಡೌನ್ ದ ಗ್ರೂಪ್ ಬಾಂಡಿಂಗ್ ಏನಾಗ್ತಾ ಹೋಗುತ್ತೆ, ವೀಕರ್ ಆಗ್ತಾ ಹೋಗುತ್ತೆ. ಹೌದಾ? ಆಸ್ ವಿ ಮೂವ್ ಡೌನ್ ದ ಗ್ರೂಪ್, ನಾವು ಡೌನ್ ದ ಗ್ರೂಪ್ ಹೋಗ್ತಿದ್ದಂಗೆನೆ ಬಾಂಡಿಂಗ್ ಏನಾಗುತ್ತೆ, ವೀಕ್ ಆಗುತ್ತೆ. ಈಗ ನಾವು ಬಾಂಡಿಂಗ್ ನ ಏನಕ್ಕೆ ವೀಕ್ ಅಂತ ಹೇಳ್ತೀವಿ? Why we say it is a weak bonding or strong bonding? On what basis we say it? How they are attracted by nucleus. Yes. Bond na now chemical bonding al odididi. Bond becomes weaker because of extent of overlapping anta odididi. ನಿಮ್ಗೆ ಓವರ್ಲ್ಯಾಪಿಂಗ್ ಜಾಸ್ತಿ ಆದ್ರೆ ಬಾಂಡ್ ಏನು ಸ್ಟೇಬಲ್ ಆಗಿರುತ್ತೆ, ಸ್ಟ್ರಾಂಗ್ ಬಾಂಡಿಂಗ್ ಅಂತ. ಓಕೆ, ಸೊ ಇಲ್ಲಿ ನಮ್ಗೆ ಆಸ್ ವಿ ಮೂವ್ ಡೌನ್ ಏನಾಗ್ತಾ ಇದೆ, ಬಾಂಡ್ ಬಿಕಮ್ಸ್ ವೀಕರ್ ಬಿಕಾಸ್
the extent of overlapping decreases. Extent of overlap ಏನಿದೆ ಅದು ಡಿಕ್ರೀಸ್ ಆಗುತ್ತೆ ನಮಗೆ. That will decrease. Okay. So ಆದ್ರಿಂದ ನಮಗೆ ಬಾಂಡ್ ಏನಾಗುತ್ತೆ ಬೇಗ becomes weak. Again ಇದಕ್ಕೂ ಕೂಡ ನೀವು ರೀಸನ್ ನೋಡೋದ್ರೆ ಅಗೇನ್ ಸೈಜ್ ಕೂಡ ಇದಕ್ಕೂ ರೆಸ್ಪಾನ್ಸಿಬಲ್ ಆಗುತ್ತೆ. ಈಗ ನೈಟ್ರೋಜನ್ ಮತ್ತೆ ಹೈಡ್ರೋಜನ್ ಮಧ್ಯ ಬಾಂಡ್ ಆಗಲಿ, ಇನ್ನು ನಾನು ಫಾಸ್ಫರಸ್ ಮತ್ತೆ ಹೈಡ್ರೋಜನ್ ಮಧ್ಯ ಬಾಂಡ್ ಆಗಲಿ. ಓಕೆ, ಸೊ ಇವೆರಡರಲ್ಲಿ ಯಾವ ಬಾಂಡ್ ಈಸಿಯಾಗಿ ಬ್ರೇಕ್ ಮಾಡ್ಬೋದು ನಾವು? pH. pH ಅಲ್ವಾ? ಅಂದ್ರೆ ನೀವು ಇನ್ನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಾದ್ರೆ ನೋಡಿ, NH ಬಾಂಡ್ ಇದೆಯಲ್ಲ ಇದು ಇಷ್ಟು ಚಿಕ್ಕ ಕಡ್ಡಿ, ಸ್ಮಾಲ್ ಸ್ಟಿಕ್. pH ಇದಕ್ಕಿಂತ ಸ್ವಲ್ಪ ದೊಡ್ಡದು. ಇವೆರಡರಲ್ಲಿ ಯಾವ ಕಡ್ಡಿನ ಈಸಿಯಾಗಿ ಬ್ರೇಕ್ ಮಾಡ್ಬೋದು? ದಿಸ್ ಒನ್, ರೈಟ್? Yes. One second.
Okay. So there was one admission process. So the admission ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. So ಅದಕ್ಕೆ so I wanted to need to get go in the middle of the class. Sorry about that. Okay. So what I was saying is bond ಯಾವಾಗ ವೀಕ್ ಆಗುತ್ತೆ ಅಂತ ಹೇಳಿದ್ರೆ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್. ನಾವು ಸಿಗ್ಮಾ ಪೈ ಬಾಂಡ್ಸ್ ಅದೆಲ್ಲ ನಡೀತಿದೆ, ಇದೆಲ್ಲದರಲ್ಲೂ ನಮಗೆ ಓವರ್ಲ್ಯಾಪಿಂಗ್ ಆಗ್ಬೇಕು. ಬಾಂಡ್ಸ್ ಆರ್ಬಿಟಲ್ಸ್ ಏನಿದೆ ಆರ್ಬಿಟಲ್ಸ್ ಓವರ್ಲ್ಯಾಪ್ ಆಗ್ಬೇಕು. ಈ ಆರ್ಬಿಟಲ್ಸ್ ಯಾವಾಗ ನಮ್ಗೆ ಕಂಪ್ಲೀಟ್ ಓವರ್ಲ್ಯಾಪ್ ಆಗುತ್ತೆ ಆವಾಗ ವಿಲ್ ಅಬ್ಸರ್ವ್ ಸ್ಟ್ರಾಂಗ್ ಬಾಂಡಿಂಗ್. ದ ಓವರ್ಲ್ಯಾಪಿಂಗ್ ಶುಡ್ ಬಿ ಮೋರ್. ಸೊ ಓವರ್ಲ್ಯಾಪಿಂಗ್ ಜಾಸ್ತಿ ಆದಾಗ ನಮ್ಗೆ ಏನಾಗುತ್ತೆ, ಬಾಂಡ್ ಸ್ಟ್ರಾಂಗ್ ಆಗುತ್ತೆ. ಸೊ ವೆನ್ ದಿಸ್ ಓವರ್ಲ್ಯಾಪಿಂಗ್ ಗೆಟ್ಸ್ ವೀಕರ್ ಅಥವಾ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಏನಾಗುತ್ತೆ ಅದು ನಮ್ಗೆ ಕಮ್ಮಿ ಆದ್ರೆ ಸೊ ಅವಾಗ ನಮ್ಗೆ ಏನಾಗುತ್ತೆ, ಬಾಂಡ್ ವೀಕ್ ಆಗ್ತಾ ಹೋಗುತ್ತೆ. ಓಕೆ. ಸೊ ಬಿಕಾಸ್ ಆಫ್ ದಟ್ ಅಗೇನ್ ಏನಾಗುತ್ತೆ, ಬಾಂಡ್ ವೀಕ್ ಆಗುತ್ತೆ. ಸೊ ಬಾಂಡ್ ವೀಕ್ ಆದಾಗ ಯು ಕ್ಯಾನ್ ಈಸಿಲಿ ಬ್ರೇಕ್ ದ ಬಾಂಡ್ಸ್ ಬಿಟ್ವೀನ್ ದಿಸ್ ಟು ನೈಟ್ರೋಜನ್ ಅಥವಾ ಬಿಸ್ಮುತ್ ಅಂಡ್ ಹೈಡ್ರೋಜನ್. ಸೊ ಆ ಬಾಂಡ್ ನ ನಾವು ಬ್ರೇಕ್ ಮಾಡಬಹುದು. ಓಕೆ. ಇನ್ನೇನ್ ಡೌಟ್ಸ್ ಇದೆ ಇದರಲ್ಲಿ? ಅರ್ಥ ಆಗಿದೆಯಾ? ಇನ್ನೇನಾದ್ರೂ ಡೌಟ್ಸ್ ಇದೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಇದ್ರೆ ಕ್ಲಾರಿಟಿ ತಗೊಳ್ಳಿ. ಓಕೆ. ಸೊ ಥರ್ಮೋಸ್ಟಾಬಿಲಿಟಿ ನೆನ್ಪಿಟ್ಕೊಳ್ಳಿ, as we move down the group that will decrease. ಅಂದ್ರೆ P block ಎಲಿಮೆಂಟ್ಸ್ ಅಲ್ಲೆಲ್ಲ ಏನ್ ಮಾಡ್ಬೇಕು ಅಂದ್ರೆ we need to remember these friends. ಈ ಫ್ರೆಂಡ್ಸ್ ಗಳು ಏನೇನಿದೆ ಅದನ್ನೇ ನಾವು ನೆನ್ಪಿಟ್ಕೊಬೇಕು ಮೇಜರ್ ಆಗಿ. ಸೊ ಡೌನ್ ದ ಗ್ರೂಪ್ 15 ಗ್ರೂಪ್ ಅಲ್ಲಿ ಏನಾಗುತ್ತೆ, 16 ಗ್ರೂಪ್ ಅಲ್ಲಿ ಏನಾಗುತ್ತೆ, ಸೇಮ್ ಥರ್ಮೋಸ್ಟಾಬಿಲಿಟಿ ವಿಲ್ ಬಿ ಡಿಸ್ಕಸಿಂಗ್ 6 ಗ್ರೂಪ್ 16 17 ಆತರ ಈಚ್ ಗ್ರೂಪ್ ಅಲ್ಲಿ ದ ಸೇಮ್ ಪ್ರಾಪರ್ಟೀಸ್ ಆಫ್ ಸೇಮ್ ಟ್ರೆಂಡ್ಸ್ ವಿಲ್ ಬಿ ಡಿಸ್ಕಸಿಂಗ್. ಬಟ್ ಈಚ್ ಗ್ರೂಪ್ ಅಲ್ಲಿ ಏನಾಗುತ್ತೆ ಅಂಡ್ ದೇರ್ ವಿಲ್ ಬಿ ಸಮ್ ಎಕ್ಸೆಪ್ಷನ್ಸ್ ಆಲ್ಸೋ. ಆ ಎಕ್ಸೆಪ್ಷನ್ಸ್ ಎಲ್ಲ ಹೇಗೆ ವರ್ಕ್ ಆಗುತ್ತೆ. ಸೊ ದಟ್ಸ್ ಇಟ್. ಸೊ ದಟ್ ಇಸ್ ದ ಥಿಂಗ್ ವಾಟ್ ವಿ ನೀಡ್ ಟು ರಿಮೆಂಬರ್. ಓಕೆ. ಸೊ ಥರ್ಮೋಸ್ಟಾಬಿಲಿಟಿ ಏನಾಗುತ್ತೆ, ಇಟ್ ವಿಲ್ ಡಿಕ್ರೀಸ್ as we move down the group. Okay, clear. So next is basicity. ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಬೆಟರ್ ವಿಲ್ ಡಿಸ್ಕಸ್ ಅಬೌಟ್ ಸೊ ಇದ್ರಲ್ಲಿ ನಿಮ್ಗೆ ಯಾವ್ದು ಸ್ಟೇಬಲ್ ಹೈಡ್ರೈಡ್ ಅಂದ್ರೆ ಏನ್ ಹೇಳ್ತೀರಾ? ವಿಚ್ ಇಸ್ ದ ಸ್ಟೇಬಲ್ ಹೈಡ್ರೈಡ್ ಅಮಾಂಗ್ 15 ಗ್ರೂಪ್? Which is the stable hydride? Yes, this is going to be NH3. ಅದು ನೆನ್ಪಿಟ್ಕೋಬೇಕು ನೀವು. ಸ್ಟೆಬಿಲಿಟಿನೂ ಕೂಡ ಏನಾಗುತ್ತೆ, ಇಲ್ಲಿ ಡೌನ್ ದ ಗ್ರೂಪ್ ಡಿಕ್ರೀಸ್ ಆಗುತ್ತೆ. You can remember that as well. The stability also here decreases as you move down the group. Okay. So reducing property. Okay, so what is reducing property? Reducing property ಅಂದ್ರೆ ಏನು? ರಿಡಕ್ಷನ್ ಮಾಡ್ಬೇಕು ಅಲ್ವಾ, ರೆಡ್ಯೂಸಿಂಗ್ ಏಜೆಂಟ್ ಆಗಿ ಆಕ್ಟ್ ಮಾಡಬೇಕು. ಸೊ ಯಾವ್ದನ್ನ ನಾವು ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರಿತೀವಿ? Which one can be called as a reducing agent? aluminum hydrate. ಅಲ್ಲ, ಯಾವ್ದನ್ನ ರೆಡ್ಯೂಸಿಂಗ್ ಏಜೆಂಟ್? Brings about reduction and get oxidized. ಹೌದು. ರಿಡಕ್ಷನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕು? ಅದು ಆಕ್ಸಿಡೈಸ್ ಆಗ್ಬೇಕು. ಅದು ಆಕ್ಸಿಡೈಸ್ ಆಗಕ್ಕೆ ಮುಂಚೆ ಏನ್ ಕೊಟ್ಟು ಆಕ್ಸಿಡೈಸ್ ಆಗುತ್ತೆ? ಎಲೆಕ್ಟ್ರಾನ್ಸ್. ಅಲ್ಲ, ಸ್ವಲ್ಪ ಶೇರ್. ನೋ, ರಿಡಕ್ಷನ್ ಅಂದ ತಕ್ಷಣ ಡೆಫಿನೇಷನ್ ಹೇಳ್ಬಿಡಿ ಸಾಕು. ಅಡಿಷನ್ ಆಫ್ ಹೈಡ್ರೋಜನ್ ಅಂಡ್ ಹೈಡ್ರೋಜನ್ ಮೇನ್ ಆಗಿ ನಮ್ಗೆ ಬೇಕಾಗಿದೆ. ಅಂದ್ರೆ ರೆಡ್ಯೂಸಿಂಗ್ ಏಜೆಂಟ್ ಕೆಲಸ ಏನು? ಹೈಡ್ರೋಜನ್ ನ ಕೊಡ್ಬೇಕು. ಇಟ್ ಶುಡ್ ಆಡ್ ಹೈಡ್ರೋಜನ್ ಆರ್ ಇಟ್ ಶುಡ್ ರಿಮೂವ್ ದ ಆಕ್ಸಿಜನ್. ರೈಟ್? ರೆಡ್ಯೂಸಿಂಗ್ ಏಜೆಂಟ್ ಕೆಲಸ ಅದೇ ಅಲ್ವಾ? ಹೈಡ್ರೋಜನ್ ಆಡ್ ಮಾಡಿ ಆಕ್ಸಿಜನ್ ರಿಮೂವ್ ಮಾಡಬೇಕು. ಓಕೆ. ಸೊ ಇಲ್ಲಿ ರೆಡ್ಯೂಸಿಂಗ್ ಪ್ರಾಪರ್ಟಿ ನಾವು ಓದ್ಬೇಕಾದ್ರೆ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಯಾವಾಗ ಆಗುತ್ತೆ? when it can act as a strong reducing agent, when it can easily give out the hydrogen, right? Yes.
ಹೈಡ್ರೋಜನ್ Yes. ಕೊಟ್ರೇನೆ ಅದು ರೆಡ್ಯೂಸಿಂಗ್ ಆಗೋದು. ಅವಾಗ ಈಸಿಯಾಗಿ ಯಾವ್ದು ಹೈಡ್ರೋಜನ್ ಕೊಡುತ್ತೆ? ಈಗ ನಿಮ್ಗೆ ಹೈಡ್ರೈಡ್ಸ್ ಹೇಳಿದೀನಿ, ಅಪ್ ಟು ನೈಟ್ರೋಜನ್ ಇಂದ ಬಿಸ್ಮತ್ ತನಕ. ಯಾವ ಹೈಡ್ರೈಡ್ ಈಸಿಯಾಗಿ ನೈಟ್ರೋಜನ್ ಕೊಡುತ್ತೆ? ಐ ಮೀನ್ ಈಸಿಯಾಗಿ ಹೈಡ್ರೋಜನ್ ಕೊಡುತ್ತೆ? ಸರ್ ಬಿಸ್ಮತ್ ಹೈಡ್ರೈಡ್. ಓಕೆ, Hello, sir. ಬಿಸ್ಮತ್ ಹೈಡ್ರೈಡ್ ಕೊಡುತ್ತೆ ಅಲ್ವಾ? ಸೊ ಹಾಗಾದ್ರೆ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಯಾವ್ದು ನಿಮ್ ಪ್ರಕಾರ? BiH3 ಸರ್. ಸೊ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಇಸ್ BiH3. ಹಾಗಾದ್ರೆ ಮೈಲ್ಡ್ ರೆಡ್ಯೂಸಿಂಗ್ ಏಜೆಂಟ್? NiH3 ಸರ್. ಓಕೆ, ಆಮೇಲೆ ಇಲ್ಲಿ ಇನ್ನೊಂದು ಗೊತ್ತಾಗ್ಬೇಕು. ನೀವೇ ಈಗ ಟ್ರೆಂಡ್ ನ ಅರೇಂಜ್ ಮಾಡ್ಬೋದಾ? ಇಫ್ ಐ ಆಸ್ಕ್ ಯು ಪೀಪಲ್ ಟು ಅರೇಂಜ್ ದ ಗಿವನ್ ಹೈಡ್ರೈಡ್ಸ್ in the decreasing order of their reducing property or in the increasing order of their reducing property, ಅಂದ್ರೆ ನೀವೇ ಮಾಡ್ಬೋದು ಅರೇಂಜ್ಮೆಂಟ್ ಅದನ್ನ? Yes, sir. ಮಾಡ್ಬೋದಲ್ವಾ? ಹಾ, ಓಕೆ. ಸೊ ನಿಮ್ಗೆ ಗೊತ್ತಿರ್ಬೇಕಾಗಿರೋದೇನು ರೆಡ್ಯೂಸಿಂಗ್ ಪ್ರಾಪರ್ಟಿ ಅಂದ ತಕ್ಷಣ ಹೈಡ್ರೋಜನ್ ನ ಕೊಡುವಂಥದ್ದು. ಯಾವ್ದು ಹೈಡ್ರೋಜನ್ ಈಸಿಯಾಗಿ ಕೊಡ್ಬೋದು? ಯಾವ್ದ್ರ ಮಧ್ಯ ಬಾಂಡ್ ವೀಕ್ ಇರುತ್ತೋ ಅದು ಹೈಡ್ರೋಜನ್ ಈಸಿಯಾಗಿ ಕೊಡ್ಬೋದು. ಯಾವ್ದ್ರ ಬಾಂಡ್ ವೀಕ್ ಇದೆ ನಮ್ಗೆ ಇಲ್ಲಿ ಇಷ್ಟೊಂದ್ರಾಗ ಅದನ್ನೇ ಡಿಸ್ಕಸ್ ಮಾಡಿದ್ವಿ. BiH ವೀಕರ್ ಬಾಂಡು. ಯಾಕೆ ವೀಕರ್ ಬಾಂಡು? ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪ್ ಅದರಲ್ಲಿ ಕಮ್ಮಿ ಇರುತ್ತೆ. ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪ್ ವಾಟ್ ವಿ ಆರ್ ಅಬ್ಸರ್ವಿಂಗ್ ಈಸ್ ಗೋಯಿಂಗ್ ಟು ಬಿ ವೀಕರ್ ಇನ್ ದಮ್. ಅಂಡ್ ಯಾಕೆ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಕಮ್ಮಿ ಇದೆ? ಬಿಕಾಸ್ ಆಫ್ ಸೈಜ್. ನೀವೆಲ್ಲ ಕಡೆಯಿಂದನೂ ಬಂದ್ರೆ ಫೈನಲಿ ಎಂಡ್ ಅಪ್ ವಿತ್ ಸೈಜ್. ಅದಕ್ಕೆ ನಾನು ಬಿಗಿನಿಂಗ್ ಇಂದ ಹೇಳ್ತಿದ್ದೆ, ಸೈಜ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ದೇರ್ ಇಸ್ ಅ ಸ್ಟ್ರೈಟ್ ಒಂದೇ ಕನೆಕ್ಷನ್. ಅದಕ್ಕೆ ಆ ಕನೆಕ್ಷನ್ ನಮ್ಗೆ ನೆನಪಿರ್ಬೇಕಷ್ಟೇ. ಓಕೆ, ಸೊ ಅದರಿಂದ ನಮ್ಗೆ ಏನೋ ಗೊತ್ತಾಗುತ್ತೆ ಈಸಿಯಾಗಿ ರೆಡ್ಯೂಸಿಂಗ್ ಏಜೆಂಟ್ ಯಾವುದು ಇದರಲ್ಲಿ, ಈ ಗ್ರೂಪ್ ಅಲ್ಲಿ ರೆಡ್ಯೂಸಿಂಗ್ ಏಜೆಂಟ್. ಈಗ ಇದಕ್ಕೆ ನಾನು NO ತಗೊಂಡ್ಬಿಟ್ಟು ಇದನ್ನ ರೆಡ್ಯೂಸಿಂಗ್ ಏಜೆಂಟ್ ಕೇಳಿದ್ರೆ ಇದ್ರಲ್ಲಿ ಹೇಳಕ್ಕಾಗುತ್ತೆ ರೆಡ್ಯೂಸಿಂಗ್ ಏಜೆಂಟ್? ಯು ಕೆನಾಟ್ ಪ್ರೆಡಿಕ್ಟ್ ದಿಸ್ ರೆಡ್ಯೂಸಿಂಗ್ ಏಜೆಂಟ್ ಯೂಸಿಂಗ್ ದಿಸ್. ಸೊ ಇದಾಗಲ್ಲ. ಸೊ ಹೈಡ್ರೈಡ್ಸ್ ಅಲ್ಲಿ ಐ ಆಮ್ ಟಾಕಿಂಗ್ ಅಬೌಟ್ ರೆಡ್ಯೂಸಿಂಗ್ ಏಜೆಂಟ್. ಸೊ ಹೈಡ್ರೈಡ್ಸ್ ಬಂದಾಗ ಅದರಲ್ಲಿ ನಾವು ರೆಡ್ಯೂಸಿಂಗ್ ಏಜೆಂಟ್ಸ್ ಮಾತಾಡ್ತೀವಿ. ಆಗ ನಮಗೆ ಗೊತ್ತಾಯ್ತು ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಅಂಡ್ ಮೈಲ್ಡ್ ರೆಡ್ಯೂಸಿಂಗ್ ಏಜೆಂಟ್. ಓಕೆ, ಸೊ ಇದೇ ಕಾನ್ಸೆಪ್ಟ್ ಸಿಮಿಲರ್ ಆಗಿ ನಾನು ಅಸಿಡಿಕ್ ಗೆ ಅಪ್ಲೈ ಮಾಡಬಹುದು. ರೈಟ್, ಅಸಿಡಿಕ್ ಪ್ರಾಪರ್ಟಿನ ಇದೇ ಕಾನ್ಸೆಪ್ಟ್ ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡಬಹುದು. ಈಗ ನೀವೇ ಹೇಳ್ಬೋದಾ ವಿಚ್ ಇಸ್ ಮೋರ್ ಅಸಿಡಿಕ್? BiH3. BiH3. ಅಲ್ವಾ? ಈಗ ಟ್ರೆಂಡ್ ಏನಾಗುತ್ತೆ? ವಾಟ್ ಹ್ಯಾಪನ್ಸ್ ಟು ದ ಅಸಿಡಿಕ್ ನೇಚರ್ as we move down the group? Increases. ಅಲ್ವಾ? ಇದಕ್ಕೆ ಎಕ್ಸ್ಪ್ಲನೇಷನ್ ಏನು? ಯಾಕೆ ಇದು ಅಸಿಡಿಕ್ ಪ್ರಾಪರ್ಟಿನ ತೋರಿಸ್ತಾ ಇದೆ? ಬಿಕಾಸ್ ಇಟ್ ಕ್ಯಾನ್ ಈಸಿಲಿ ಗಿವ್ ಔಟ್ ದ H+, ರೈಟ್? Yes, sir. ಅಲ್ವಾ? ಹಾಗಾದ್ರೆ ಅಸಿಡಿಕ್ ನೇಚರ್ ಏನಾಗುತ್ತೆ ನಮ್ಗೆ ಇಲ್ಲಿ? ಆಸ್ ವಿ ಮೂವ್ ಡೌನ್ ದ ಗ್ರೂಪ್ ಅಸಿಡಿಕ್ ನೇಚರ್ ವಿಲ್ ಇನ್ಕ್ರೀಸ್ ಅಗೇನ್. ಪುನಃ ರೀಸನ್ ಏನಪ್ಪಾ? ಅಸಿಡಿಕ್ ನೇಚರ್ ಇನ್ಕ್ರೀಸ್ ಆಗಿ ಈಸಿಯಾಗಿ ಕೊಡುತ್ತೆ H+. ಯಾಕೆ ಈಸಿಯಾಗಿ H+ ಕೊಡ್ತಿದೆ? ಬಿಕಾಸ್ ಬಾಂಡ್ ವೀಕ್. ಯಾಕೆ ಬಾಂಡ್ ಬೇಕು? Overlapping. ಬಿಕಾಸ್ ಆಫ್ ಓವರ್ಲ್ಯಾಪಿಂಗ್. ಓವರ್ಲ್ಯಾಪಿಂಗ್ ಯಾಕೆ ಕಮ್ಮಿ? ಬಿಕಾಸ್ ಆಫ್ ದ Size. ಅಷ್ಟೇ. Small. ಸೊ ದೇರ್ ಇಸ್ ಅ ಸೀರೀಸ್ ಆಫ್ ಏನು ಪ್ರಾಪರ್ಟೀಸ್ ಎಲ್ಲ ಏನಿದೆ ಕಂಪ್ಲೀಟ್ ಆಗಿ ಕನೆಕ್ಟ್ ಆಗಿರುತ್ತೆ. ಸೊ ಒಂದು ನಮ್ಗೆ ಈ ಪ್ರಾಪರ್ಟೀಸ್ ಗಳು ಯಾವ್ಯಾವ ಅಂತ ನೀಟಾಗಿ ಪರಿಚಯ ಆಗ್ಬಿಟ್ರೆ ಸೊ ಈಸಿಯಾಗಿ ನಾವು ಅದ್ರ ಮೇಲೆ ಬರೋ ಕ್ವಶನ್ಸ್ ನ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಸೊ ಇದರಲ್ಲಿ ಕನ್ಫ್ಯೂಸಿಂಗ್ ಆಗೋದೇ ಇಷ್ಟೇ. ನಮ್ಗೆ ಯಾವ್ಯಾವ ಪ್ರಾಪರ್ಟೀಸ್ ಯಾವಾಗ ಎಲ್ಲಿ ಅಪ್ಲಿಕೇಬಲ್ ಮಾಡಬೇಕು, ಹೌ ದಟ್ ಪ್ರಾಪರ್ಟೀಸ್ ಲಿಂಕ್ ಟು ಅದರ್. ಅಸಿಡಿಕ್ ಪ್ರಾಪರ್ಟಿ ತಗೊಂಡು ಅವ್ರ ಸೈಜ್ ಲಿಂಕ್ ಮಾಡಬಹುದು, ನೋ ಪ್ರಾಬ್ಲಮ್. ಸೊ ದಟ್ ಕೈಂಡ್ ಆಫ್ ಕ್ವಶನ್ಸ್ ಆರ್ ಗೋಯಿಂಗ್ ಟು ಬಿ ಲಿಟಲ್ ಮೋರ್ ಡಿಫಿಕಲ್ಟ್ ಆಗುತ್ತೆ. ಬಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಟ್ಟು ವೆರಿ ಈಸಿ ಟು ಸಾಲ್ವ್. ಇಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಅಷ್ಟು ಕಾಂಪ್ಲಿಕೇಶನ್ ಇಲ್ಲಿ ಬರೋದೇ ಇಲ್ಲ ನಮ್ಗೆ. ಅದಕ್ಕೆ ಮೆಕ್ಯಾನಿಸಮ್ ಹುಡುಕಿ ಮಾಡಿ ಅದು ಯಾವ ರಿಯೇಜೆಂಟ್ ಕೊಟ್ಟಿದ್ದಾರೆ ಅಂತಾನೆ ಗೊತ್ತಾಗಲ್ಲ, ಯಾವ್ದಾದ್ರು ಸ್ಟ್ರಕ್ಚರ್ಗಳು ಕೊಟ್ಬಿಟ್ಟಿರ್ತಾರೆ ಗೊತ್ತಾಗಲ್ಲ. ಸೊ ಅದರ ಕಾಂಪ್ಲಿಕೇಶನ್ಸ್ ಇಷ್ಟು ಇದರಲ್ಲಿ ಇರಲ್ಲ. ಸೊ ನಮ್ಮ ಟಾರ್ಗೆಟ್ ಏನಿರುತ್ತೆ, ಎಸ್ಪೆಷಲಿ ನಾವು ವೆನ್ ವಿ ಆರ್ ಅಟ್ ಅಪಿಯರಿಂಗ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್ ಅಂದಾಗ ಈಸಿ ಯಾವ್ದಿರುತ್ತೆ ಅದನ್ನ ಫಸ್ಟ್ ಹೊಡೆದು ಮುಗಿಸ್ಬಿಡ್ಬೇಕು. ಸೊ ಈಗ ನಮ್ಗೆ ನೋಡಿದ ತಕ್ಷಣ ಫಿಸಿಕಲ್, ಇನ್ಆರ್ಗ್ಯಾನಿಕ್ ಮತ್ತೆ ನಿಮ್ಗೆ ಆರ್ಗ್ಯಾನಿಕ್ ಇದೆ. ಸೊ ಫಿಸಿಕಲ್ ಸೌಂಡ್ಸ್ ಟು ಬಿ ವೆರಿ ಈಸಿ, ಸಾರಿ ಇನ್ಆರ್ಗ್ಯಾನಿಕ್ ಸೌಂಡ್ಸ್ ಟು ಬಿ ವೆರಿ ಈಸಿ. ಸೊ ಇನ್ಆರ್ಗ್ಯಾನಿಕ್ ಏನೇನಿದೆ ಅದನ್ನ ಎಷ್ಟು ಕಮ್ಮಿ ಟೈಮ್ ತಗೋತೀವಿ ಅಷ್ಟು ಕಮ್ಮಿ ಟೈಮ್ ತಗೊಂಡು ನಾವು ಮುಗಿಸ್ಬೇಕು. ದಿಸ್ ಇಸ್ ಸ್ಟ್ರಾಟಜಿ ವಾಟ್ ಯು ಶುಡ್ ಹ್ಯಾವ್.
Then after finishing inorganic, ಈಗ physical ಹೋಗ್ಬೇಕಂದ್ರೆ ಪ್ರಾಬ್ಲಮ್ಸ್ ನೋಡ್ಬೇಕು. If you are very good at maths, go to the problems. Not go to the organic. ಸೊ ಆ ತರ ನಾವು ಒಂದು ಸ್ಟ್ರಾಟಜಿ ಪ್ಲಾನ್ ಮಾಡ್ಕೊಂಡು ನಮ್ಮ ಕೆಪಾಸಿಟಿ ಹೇಗಿದೆ ಆ ಕೆಪಾಸಿಟಿ ಬೇಸ್ಡ್ ಆಗಿ we have to plan it out. ಓಕೆ, ಸೊ ಈಗ ಅಸಿಡಿಕ್ ಪ್ರಾಪರ್ಟಿ ಆಯ್ತು, ರೆಡ್ಯೂಸಿಂಗ್ ಪ್ರಾಪರ್ಟಿ ಆಯ್ತು. ಇದನ್ನೇ ನಾನು just if I add basicity or basic property. So now I don't want to tell you anything. What happens as we move down the group? Decrease. Yes, absolutely. It is going to decrease. ಹಾಗಾದ್ರೆ more basic ಯಾವುದು? NH3. NH3. Ammonia is going to be the more basic and least basic is BiH3. absolutely. So least basic is going to be BiH3 and more basic is going to be NH3. Okay. ಸೊ ನಾನು ಅದಕ್ಕೆ ಡೈರೆಕ್ಟ್ ಆಗಿ ಆಸಿಡಿಕ್ ಪ್ರಾಪರ್ಟಿ ನೋಡ್ಕೊತೀನಿ. ಯಾವ್ದು ಈಸಿಯಾಗಿ H+ ಕೊಡುತ್ತೋ ಅದು ಆಸಿಡ್ ಆಗುತ್ತೆ, ಯಾವ್ದು ಈ H+ ಕೊಡಕ್ ಕಷ್ಟ ಪಡುತ್ತೋ ಅದು ಬೇಸಿಕ್ ಆಗುತ್ತೆ. Okay, and you know the basicity order as well, you know the acidic order as well now, you know the reducing property order, bond angle ಯಾವ ಆರ್ಡರ್ ನಿಮ್ಗೆ ಗೊತ್ತಾಗಿದೆ, ಥರ್ಮಲ್ ಸ್ಟೆಬಿಲಿಟಿ ಆರ್ಡರ್ ನಿಮ್ಗೆ ಗೊತ್ತಾಗಿದೆ, ಎಲ್ಲ ಸಿಂಪಲ್ ಆಗಿದೆ. ಒಂದೊಂದೇ ಲೈನ್ ಅಲ್ಲಿ ನೆನ್ಪಿಟ್ಕೊಬೇಕಷ್ಟೇ, ಜಾಸ್ತಿ ರಿಸ್ಕ್ ಏನಿಲ್ಲ. ಯು ನೀಡ್ ಟು ರಿಮೆಂಬರ್ ದಿ ಥಿಂಗ್ಸ್ ಇನ್ ಒನ್ ಸಿಂಗಲ್ ಲೈನ್. Is that clear? Yes. Okay. So next, I will take hydrogen bonding. ಈಗ hydrogen bonding ಬಗ್ಗೆ ನೀವೇ ಹೇಳ್ಬೇಕು. ಆ ಹೈಡ್ರೈಡ್ಸ್ ಅಲ್ಲಿ ನಮ್ಗೆ hydrogen bonding ಬಂದೇ ಬರುತ್ತೆ. Okay. So which shows more tendency to form hydrogen bonding here? Among the 15th group? Yes. 3. Huh? Yes, you are right. Nitrogen ಅಲ್ವಾ? ಯಾಕೆ ನೈಟ್ರೋಜನ್ ಮೋರ್ ಬಾಂಡಿಂಗ್ ತೋರಿಸ್ತಿದೆ ಟುವರ್ಡ್ಸ್ ಹೈಡ್ರೋಜನ್? High electron. Absolutely. More the electronegativity, more tendency to form hydrogen bond. Right? And we all know what? Electron negativity tendency decreases as we move down the group. ಹೌದಾ? Yes, sir. ಸೊ ಹಾಗಾದ್ರೆ ಹೈಡ್ರೋಜನ್ ಬಾಂಡಿಂಗ್ ಟೆಂಡೆನ್ಸಿ ಡೌನ್ ದ ಗ್ರೂಪ್ ಏನಾಗ್ಬೇಕು? Decrease. That is very simple again. ಸೊ ಅಲ್ಲಿ ಮತ್ತೆ ಏನು ಕಾಂಪ್ಲಿಕೇಶನ್ ಇಲ್ಲ, ವೆರಿ ಸಿಂಪಲ್. ಸೊ ಹೈಡ್ರೋಜನ್ ಬಾಂಡಿಂಗ್ ಟೆಂಡೆನ್ಸಿ ಕೂಡ ನಮ್ಗೆ ಇಲ್ಲಿ ಗೊತ್ತಾಗಬೇಕು. ಆಸ್ ವಿ ಮೂವ್ ಡೌನ್ ದ ಗ್ರೂಪ್, the tendency to form hydrogen bonding is decreasing. Why it is decreasing? Because of the electronegativity. So as we move down the group, electronegativity decreases. So therefore formation of hydrogen bonds also decreases. ಅದನ್ನು ಕೂಡ ಏನಾಗುತ್ತೆ, ಫಾರ್ಮೇಶನ್ ಆಫ್ ಹೈಡ್ರೋಜನ್ ಬಾಂಡ್ ಡಿಕ್ರೀಸ್ ಅಂದ್ರೆ ಈ ಬಿಸ್ಮುತ್ ಹತ್ರ ಬಂದಾಗ ಬಿಸ್ಮುತ್ ಏನ್ ಹೈಡ್ರೋಜನ್ ಬಾಂಡ್ ಫಾರ್ಮೇಶನ್ ಮಾಡಿರುತ್ತೆ ಅದು ವೀಕರ್, ಬಿಕಾಸ್ ಬಿಸ್ಮುತ್ ಇಸ್ ನಾಟ್ ಎಲೆಕ್ಟ್ರೋನೆಗೇಟಿವ್ ಎಲಿಮೆಂಟ್. ತುಂಬಾ ವೀಕ್ ಆಯ್ತು. ಇಟ್ ವಿಲ್ ನಾಟ್ ಹ್ಯಾವ್ ಎ ಟೆಂಡೆನ್ಸಿ ಟು ಡ್ರಾ ಒನ್. ಸೊ ಈಸಿಯಾಗಿ ಯು ಕ್ಯಾನ್ ಬ್ರೇಕ್ ಇಟ್ ಔಟ್. ಸೊ ದಟ್ ಈಸ್ ದ hydrogen bonding tendency in the case of hydrides of group 15 elements. Just clear ಆಗಿದೆಯಾ? Yes, sir. Okay. Yes, sir. So next we will take dipole moment. What do you mean by dipole moment? Anyone have an idea? It is the product of charge into distance. Absolutely. Q into D ಅಂತ ಬರ್ಕೋತೀವಿ ನಾವು. Okay. So Q ಅಂದ್ರೆ ಚಾರ್ಜಾ? So D ಅಂದ್ರೆ Yes, sir. distance between the two charges. Distance between two charges, two charges ಆಗುತ್ತೆ. Okay. So ಇಲ್ಲಿ ನಾವು ನೆನ್ಪಿಟ್ಕೋಬೇಕು, Q ಚಾರ್ಜ್ ಏನಿದೆ, this is always dominating. Charge is going to be dominating than distance between the charge. Than distance between charge. ಅಂದ್ರೆ ಈಗ HCl ಅಂತ ತಗೊಂಡೆ ಅಂದ್ರೆ because of electron this gets minus and this gets a plus. This is what it is, a dipole. ಎರಡು ಪೋಲ್ ಇದನ್ನ ಡೈಪೋಲ್ ಅಂತ ಕರಿತೇವೆ ನಾವು.
ಸೊ ಎರಡು ಚಾರ್ಜ್ಗಳ ಮಧ್ಯೆ ಇರೋ ಡಿಸ್ಟೆನ್ಸ್, ದಟ್ ಈಸ್ ವಾಟ್ ಡೈಪೋಲ್ ಮೊಮೆಂಟ್. ಓಕೆ, ಸೊ ಈ ಕೇಸಲ್ಲಿ ನಾನು ಹೇಳ್ತಿದ್ದೆ ಈ ಕ್ಯೂ ಏನಿದೆ ಇದು ಡಾಮಿನೇಟ್ ಮಾಡುತ್ತೆ ರಾದರ್ ದನ್ ಡಿ. ಡಿ ಗಿಂತ ಕ್ಯೂ ಏನ್ ಮಾಡುತ್ತೆ ನಮಗೆ ಡಾಮಿನೇಟ್ ಮಾಡುತ್ತೆ. ಓಕೆ, ಸೊ ಹಾಗಾದ್ರೆ ನಾನು ಈಗ ಅಮೋನಿಯಾ ತಗೊಂಡ್ರೆ, ಓಕೆ, ವಿ ಆಲ್ ನೋ ಅಮೋನಿಯಾದಲ್ಲಿ ಇರುವಂತ ನೈಟ್ರೋಜನ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಸೊ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಗಿರೋದು ಅಮೋನಿಯಾಗೆ ಏನ್ ಬರುತ್ತೆ, ಇಟ್ ಗೆಟ್ಸ್ ನೆಗೆಟಿವ್ ಚಾರ್ಜ್. ಹೌದಾ? ಅಂದ್ರೆ ಚಾರ್ಜ್ ಏನು ನೆಗೆಟಿವ್ ಚಾರ್ಜ್ ಬಂದಿದೆ. ಸೊ ಈ ಚಾರ್ಜ್ ಡಾಮಿನೇಟ್ ಆಗೋದ್ರಿಂದ ಡೌನ್ ದ ಗ್ರೂಪ್ ಡೈಪೋಲ್ ಮೂಮೆಂಟ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಹಾ, ಅಷ್ಟೇ. ಓಕೆ, ಅಗೇನ್ ಡೈಪೋಲ್ ಮೂಮೆಂಟ್ ಡಿಪೆಂಡ್ ಆಗ್ತಿರೋದು ಎಲೆಕ್ಟ್ರೋನೆಗೆಟಿವಿಟಿ ಮೇಲೆ. ಯಾಕಂದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಇದ್ರೇನೆ ದೇ ಕ್ಯಾನ್ ಪುಲ್ ದ ಎಲೆಕ್ಟ್ರಾನ್ಸ್ ಅಂಡ್ ದೇ ಕ್ಯಾನ್ ಕ್ರಿಯೇಟ್ ಅ ಪೊಲಾರಿಟಿ ದೇರ್, ದೇ ಕ್ಯಾನ್ ಕ್ರಿಯೇಟ್ ಅ ಹೋಲ್ಸ್ ದೇರ್. ಇಫ್ ದೇರ್ ಇಸ್ ನೋ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್, ಎರಡು ಹೈಡ್ರೋಜನ್ H2 ನ ಇಟ್ಬಿಟ್ರೆ ನಾನು ಇದ್ರಲ್ಲಿ ಪೋಲ್ಸ್ ತೋರಿಸಿದ್ರೆ ಹೇಗೆ ತೋರಿಸೋದು? ದಿಸ್ ಕೇಸ್ ಇಸ್ ನಾಟ್ ಪಾಸಿಬಲ್ ಸೋ ಈಸಿಲಿ. ಓಕೆ, ಸೊ ಆ ತರ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಇದ್ದಾಗ ಯು ಕ್ಯಾನ್ ಈಸಿಲಿ ಶೋ ದ ಚಾರ್ಜ್. ಸೊ ಚಾರ್ಜ್ ಬಂತು ಅಂದ್ರೆ ಡಿಸ್ಟೆನ್ಸ್ ಗಿಂತನೂ ಚಾರ್ಜ್ ಇಲ್ಲಿ ಡಾಮಿನೇಟಿಂಗ್ ಆಗುತ್ತೆ. ಸೊ ಚಾರ್ಜ್ ಡಾಮಿನೇಟ್ ಆಗೋದ್ರಿಂದ ಡೌನ್ ದ ಗ್ರೂಪ್ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸ್ ಆದ್ರೆ ಡೈಪೋಲ್ ಮೂಮೆಂಟ್ ಕೂಡ ಡಿಕ್ರೀಸ್ ಆಗುತ್ತೆ. So what happens to the dipole moment andre, as we move down the group, dipole moment decreases for the hydrides of group 15 elements. Group 15 elements ge hydrides in formation agide, adruddu dipole moment as we move down the group decreases. Is this clear? Yes, sir. Yes, sir. Okay, so we discussed about the ಪ್ರಾಪರ್ಟೀಸ್ ಆಫ್ ಹೈಡ್ರೈಡ್ಸ್ ಅಲ್ಲಿ ಫಸ್ಟ್ ಪ್ರಾಪರ್ಟಿ ಯಾವ ಡಿಸ್ಕಸ್ ಮಾಡಿದ್ದು? ಬಾಂಡ್ ಆಂಗಲ್. ಬಾಂಡ್ ಆಂಗಲ್ ಆದ್ಮೇಲೆ ಥರ್ಮಲ್ ಸ್ಟೆಬಿಲಿಟಿ, ಥರ್ಮಲ್ ಸ್ಟೆಬಿಲಿಟಿ, ಬೆಸಿಸಿಟಿ, acidic property, basicity, and then reducing property, Dipole moment. the hydrogen bonding and dipole moment. ಅಲ್ವಾ? ಸೊ ಇಷ್ಟನ್ನ ಡಿಸ್ಕಸ್ ಮಾಡಿದ್ವಿ, ಇಷ್ಟು ಪ್ರಾಪರ್ಟೀಸ್. ಸೊ ಇಷ್ಟು ಪ್ರಾಪರ್ಟೀಸ್ ನ ಒಂದ್ಸತಿ ರಿವೈಸ್ ಮಾಡ್ಕೊಳ್ಳಿ, and tomorrow we'll continue the chapter. Okay, so if you have any doubts you can ask me, or else we can leave the class. Thank you all. Thank you. Thank you, sir.